ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ತುಂಬಾ ರುಚಿಯಾದಂತಹ ಹೋಟೆಲಲ್ಲಿ ಮಾಡುವಂತಹ ಸಾಗುನ ಇವತ್ತು ಮನೆಯಲ್ಲಿ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಟ್ರೈ ಮಾಡಿ ನೋಡಿ. ತುಂಬಾ ಈಸಿಯಾಗೂ ಸಿಂಪಲ್ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ. ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಇದು ದೋಸೆ ಆಗಿರ್ಬೋದು, ಪೂರಿ, ಚಪಾತಿ ಅನ್ನೋಕ್ಕೆ ಪರ್ಫೆಕ್ಟಾಗಿ ತುಂಬಾ ಸಖತ್ತಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಳೆಸಿ ಆಶೀರ್ವದಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಈ ರೆಸಿಪಿ ಟ್ರೈ ಮಾಡಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಹೇಗಾಗಿತ್ತು ಅಂತ. 3 ಹಸಿಮೆಣಸಿನ್ಕಾಯಿ, 2 ಟೇಬಲ್ ಸ್ಪೂನಷ್ಟು ಹುರಿಗಡಲೆ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣಿನ ಗಾತ್ರದಷ್ಟು ಬೆಳ್ಳುಳ್ಳಿನ ಸುಲಿದ್ಬಿಟ್ಟು ಇಟ್ಕೊಂಡಿದ್ದೀನಿ, 4 ಪೀಸಸ್ಟು ಶುಂಠಿ, 1-2 ಟಮಾಟೆಯನ್ನು ಕಟ್ ಮಾಡಿಬಿಟ್ಟು ನಾನು ಇಟ್ಕೊಂಡಿದ್ದೀನಿ, 3 ಲವಂಗ ಮತ್ತು ಸ್ವಲ್ಪ ದಾಲ್ಚಿನ್ನಿಯನ್ನು ತಗೋಬೇಕು. ಇಷ್ಟು ಸಾಮಗ್ರಿಗಳನ್ನು ನೀವು ತಗೋಬೇಕಾಗುತ್ತೆ. ನೋಡಿ, ಒಂದು ತೊಳಿ ಜಾರಿಗೆ ನೀವು ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ. ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನ್ಕಾಯಿ, ಕಟ್ ಮಾಡಿದ ಟೊಮಾಟೊ, ಹುರಿಗಡಲೆ, ಬೆಳ್ಳುಳ್ಳಿ, ಶುಂಠಿ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಜೊತೆಗೆ ನೀರನ್ನು ಸೇರಿಸ್ಬಿಟ್ಟು ನೀವು ನುಣ್ಣಗೆ ರುಬ್ಕೋಬೇಕು. ಇವಾಗ ಸ್ಟವ್ನ ಆನ್ ಮಾಡಿಬಿಟ್ಟು ಒಂದು ಕುಕ್ಕರ್ ಇಟ್ಕೊಳ್ಳಿ. ಕುಕ್ಕರಿಗೆ ನೋಡಿ ಒಂದು 5-6 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕೋಬೇಕು. ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆಯನ್ನು ಹಾಕೊಳ್ಳಿ. ಸಾಸಿವೆ ಚಟಪಟ ಅಂದಾಗ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕೋಬೇಕು. ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕೊಳ್ಳಿ. ನೋಡಿ, ಸ್ಲೈಸಾಗಿ ಕಟ್ ಮಾಡಿರುವಂತಹ ಈರುಳ್ಳಿಯನ್ನು ಹಾಕೋಬೇಕು. ಈರುಳ್ಳಿಯ ಬಣ್ಣ ಚೆನ್ನಾಗಿ ಕೆಂಪು ಆಗೋವರೆಗೂ ಮೇಲೆ ಚೆನ್ನಾಗಿ ಹಾಕಬೇಕು. ಒಂದು 2 ನಿಮಿಷ ಹಾಕೊಳ್ಳಿ. ತುಂಬಾ ಈಸಿ ಮೆಥಡಲ್ಲಿ ಇದೆ ಇದು. ಏನು ಟೆನ್ಷನ್ ಪಡುವಂಥ ಅವಶ್ಯಕತೆ ಇಲ್ಲ. ಟ್ರೈ ಮಾಡಿ ನೋಡಿ. ಈರುಳ್ಳಿ ಈ ಥರ ಫ್ರೈ ಮಾಡ್ಕೊತಾ ಇರಬೇಕು ನೀವು. ಈರುಳ್ಳಿ ಫ್ರೈ ಮಾಡ್ಕೊಂಡು ಆದಮೇಲೆ ನೋಡಿ, ಇಷ್ಟವಾದ ತರಕಾರಿಗಳನ್ನ ಸೇರಿಸ್ಕೋಬೋದು. ಬೇಯಿಸ್ಬೇಕಾದ್ರೂ ಹಾಕೊಳ್ಳಿ, ಇಲ್ಲ ಅಂತ ಹೇಳಿದರೆ ತರಕಾರಿನ ಕಟ್ ಮಾಡಿಬಿಟ್ಟು ಹಾಕೋಬೋದು. ತರಕಾರಿನ ಕಟ್ ಮಾಡಿಬಿಟ್ಟು ಹಾಕೊತಾ ಇದ್ದೀನಿ. ನೋಡಿ, ನೀವು ಇದೇ ಹಾಕೋಬೇಕು ಅಂತ ಏನಿಲ್ಲ. ತರಕಾರಿಗಳು ನಿಮ್ಗೆ ಯಾವ್ದು ಇಷ್ಟ ಆಗೋ ತರಕಾರಿಗಳಲ್ಲಿ ಆ ತರಕಾರಿಗಳನ್ನು ಯೂಸ್ ಮಾಡಿ. ನಾನು ಜಸ್ಟ್ 3 ತರಕಾರಿನ ಯೂಸ್ ಮಾಡ್ತಾಯಿದ್ದೀನಿ: ಬೀನ್ಸ್, ಆಲೂಗೆಡ್ಡೆ ಮತ್ತು ಬಟಾಣಿ. ಸೊ ಇವಾಗ ನೀವು ಹಾಕಿ ಚೆನ್ನಾಗಿ ಇವಾಗ ಡ್ರೈ ಮಾಡ್ಕೋಬೇಕು. ಡ್ರೈ ಮಾಡ್ಕೊಂಡು ಆದಮೇಲೆ ನೀವು ರುಬ್ಬಿರುವಂಥ ಮಸಾಲವನ್ನು ಸೇರಿಸ್ಕೊಡಿ. ಮಸಾಲಾನ ಚೆನ್ನಾಗಿ ಡ್ರೈ ಮಾಡ್ಕೋಬೇಕು, ಹಸಿ ವಾಸನೆ ಹೋಗುವವರೆಗೂ. ಸೊ ಇವಾಗ ರುಚಿಗೆ ಅನುಗುಣವಾಗಿ ನೀವು ಉಪ್ಪನ್ನು ಹಾಕ್ಕೊಳ್ಳಿ. ಉಪ್ಪು ಹಾಕ್ಬಿಟ್ಟು ನೋಡಿ, ರುಬ್ಬಿರುವಂಥ ಏನು ಜಾರಿ ಇರುತ್ತೆ ಆ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಆ ನೀರನ್ನು ಇದಕ್ಕೆ ಸೇರಿಸ್ಕೊಳ್ಳಿ. ಇನ್ ಕೇಸ್ ನಿಮಗೆ ಗಟ್ಟಿ ಬೇಕು ಅಂತ ಹೇಳಿದರೆ ನೀವು ಸ್ವಲ್ಪ ನೀರು ಕಡಿಮೆ ಹಾಕಿ. ಸ್ವಲ್ಪ ತಿಳಿಬೇಕು ಅಂದಾಗ ನೀವು ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೋಬೋದು, ಏನು ಸಮಸ್ಯೆ ಇಲ್ಲ. ನೋಡಿ, ಇವಾಗ ನೀರು ಹಾಕಿದ್ದೀರಲ್ಲ, ಸೊ ಇವಾಗ ಚೆನ್ನಾಗಿ ನೀವು ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ತುಂಬ ಚೆನ್ನಾಗಿರುತ್ತೆ, ಈಸಿ ಕೂಡ ಇದು, ಬೇಗನೆ ಆಗುವಂತಹ ಸಾಗು ಕೂಡ ಆಗಿದೆ ಇದು. ಸೊ ನೋಡಿ, ಏನಾದರೂ ನಿಮಗೆ ಉಪ್ಪು ಬೇಕು, ಉಳಿಬೇಕು ಅಂದರೆ ಮತ್ತೊಮ್ಮೆ ಸ್ವಲ್ಪ ಹುಣಸೆಹಣ್ಣಿನ ರಸ ಬೇಕು ಹಾಕೋಬೋದು. ಸ್ವಲ್ಪ ಅರಿಶಿನ ಕಡಿಮೆ ಕಾಣಿಸ್ತಾ ಇದೆ, ಸೊ ಅದಕ್ಕೆ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ನೋಡಿ, ಇವಾಗ ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡಿಬಿಟ್ಟು ನೀವು ಜಸ್ಟ್ 1 ವಿಸಲ್ ಮಾಡ್ಕೋಬೇಕು. ನೋಡಿ, ವಿಸಲ್ ಆದಮೇಲೆ ನೀವು ಬೇಗ ಯಾವುದೇ ಕಾರಣಕ್ಕೂ ಓಪನ್ ಮಾಡಬಾರ್ದು. ತುಂಬ ತಣ್ಣಗಾದ್ಮೇಲೆ ನೀವು ಓಪನ್ ಮಾಡ್ಕೋಬೇಕು. ನೋಡಿ, 1 ವಿಸಲ್ ಆದಮೇಲೆ ತುಂಬ ಕೂಲ್ ಆದಮೇಲೆ ನಾನು ಓಪನ್ ಮಾಡಿಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಫೈನಲಿ ನೋಡಿ, ಹೋಟೆಲಲ್ಲಿ ಮಾಡುವಂತಹ ಸಾಗು ರೆಡಿಯಾಗಿದೆ. ಬನ್ನಿ ಸವಿಯೋಣ. ಏನಾದರೂ ಲೋಪದೋಷ ಇದ್ದರೆ ವಿಡಿಯೋದಲ್ಲಿ ದಯವಿಟ್ಟು ಕ್ಷಮೆ ಇರಲಿ. ನೀವು ಗೊತ್ತಿರೋಂಥ ವಿಷಯ ನನಗೆ ಶೇರ್ ಮಾಡಿ, ಕಮೆಂಟಲ್ಲಿ ತಿಳಿಸಿ, ನಾನು ತಿಳ್ಕೊತೀನಿ. ಈ ರೆಸಿಪಿ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಈ ರೆಸಿಪಿ ಇಷ್ಟ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಂಜಾಯ್ ಮಾಡ್ತಾಯಿರಿ. ಶುಭವಾಗಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಪೋರ್ಟ್ ಮಾಡ್ತಾಯಿರಿ. ಬಾಯ್.